ಇವತ್ತು ಯಾರೂ ಗಣ್ಯ ವ್ಯಕ್ತಿ ಆಗಿಲ್ಲ. ಫೈನಲಿ ನಿಂಗೆ ಏನು ಅನಿಸ್ತಿದೆ ನೀನು ಪ್ಲ್ಯಾನ್ ಕೊಟ್ಟಿದ್ದು ಫ್ಲಾಪ್ ಚೆನ್ನಾಗಿತ್ತು ಫ್ಲಾಪ್ ಆಗುತ್ತೆ. ಚೆನ್ನಾಗಿ ಫ್ಲಾಪ್ ಆಯಿತು. ಮತ್ತೆ ಅದೇ ಆ್ಯಕ್ಚುಲಿ ಸೇಂಟ್ ಮೇರಿ ಐಲ್ಯಾಂಡಿಗೆ ಬೆಳಿಗ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋಕ್ಕಾಗುತ್ತೆ, ನಿಮ್ಮ ಪ್ಲ್ಯಾನ್ ಇವತ್ತು ವರ್ಕೌಟ್ ನಡೆಯ ಸೈಡ್ಗೆ ಹೋಗ ನೀವು ಆಗಲ್ಲ ಅವ್ನು ಹಾಕೊಳ್ಳಲ್ಲ ಅಂದರೆ ನಾನು ನಿಜ ಹೇಳೋಕ್ಕೆ ಅಂತಾನೆ ನಾನು ನೀವು ಹೋಗ ಸೈಡ್ಗೆ ಹೋಗ. ಕಾಫಿ ಕುಡಿದು ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತೆ ಹೈಲ್ಯಾಂಡ್ಗೆ ಹೋಗೋದು. ಅಮ್ಮ ಇವರು ಕಾಫಿನೂ ಕೊಡ್ಸಲ್ಲ, ಕಾಫಿನೂ ಕುಡಿಯಲ್ಲ. ಡೈಲಿ ಕಾಫಿ ಮಿಸ್ ಆಗ್ತಾಯಿದೆ. ಮಾರ್ನಿಂಗ್ ಕಾಫಿ ಡೈಲಿ ಮಿಸ್ ಆಗ್ತಾಯಿದೆ. ಕಾಫಿ ಬಿಸ್ಕೆಟ್ ಕಂಪನಿ. ಹಾಂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹೆಂಗೆ ಸ್ವಾಮಿ? ಬಂದ ಏಯ್ ಸ್ಟೈಲು ಹಾಂ ಇಲ್ಲಿ ನೋಡ್ಬೇಡ, ಸ್ಟೈಲಾಗಿ ಆ ಸೈಡ್ ಈ ಸೈಡ್ ನೋಡು, ದಿಕ್ಕು ತೋಚ್ದಿರಂಗೆ ಆಡು. ಅದು ಹೋಗು. ಚೆಕ್ಔಟ್ ಆಯಿತು. ಇವಾಗ ಏನಿದ್ರು ಮಲ್ಪೆ ಬೀಚು ಮತ್ತು ಸೇಂಟ್ ಮೇರೀಸ್ ಐಲ್ಯಾಂಡು. ಪಾಪ ನಮ್ಮ ನಮ್ಮ ಗಣ್ಯ ವ್ಯಕ್ತಿದು ಚಪ್ಪಲಿ ದೇಕ್ಬಿಟ್ಟವ್ರೆ. ಇವಾಗ ಒಂದು ಚಪ್ಪಲಿ ಇಲ್ದಿರ ಚಾಲೆಂಜ್ ಅಂತೆ ಹೇಳ್ಬಿಟ್ಟು ಮಚ್ಚ ನಿನ್ನ ಬಾಯಾರೆ. ಚಪ್ಪಲಿ ಇಲ್ದಿರೋ ಚಾಲೆಂಜ್ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಅನ್ಕೊಂಡಿಲ್ಲ, ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿಬಿಟ್ಟೆ. ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಬೆಂಗಳೂರಿಗೆ ನೋಡೋಣ ಏನಾಗುತ್ತೆ ಅಂತ ಕೆಲವೇ ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಿಷ ಅಲ್ಲ, ಇಲ್ಲೇ ಇದೆ ನೋಡು. ಅಲ್ಲ ಮತ್ತೆ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಒಂದು ಚಾಲೆಂಜ್ನ. ಹೋಗ್ತಾವನೆ ಇಲ್ಲೇ ಬ್ರೇಕ್ ಮಾಡಿಬಿಟ್ಟೆ, ತೋರಿಸು ಅನ್ಕೊಂತಾ ಇದೀನಿ ಅದೇ. ಇಲ್ಲಿ ನಾನು ಅಕ್ಸೆಪ್ಟ್ ಮಾಡಾಯ್ತಲ್ಲ ಆಲ್ರೆಡಿ. ಚಪ್ಪಲಿ ಅಂತೆ ಅವ್ನು ಹೋಗಿ ಬರ್ತಾನಿರು, ಸೆಲೆಕ್ಟ್ ಮಾಡೋ. ಚೆನ್ನಾಗಿದೆ ಇದು, ಮೇನ್ ಸರ್ಕಲ್ ಟೈಪ್ ಎಲ್ಲ ಆಯಿತು. ಲಾಸ್ಟ್ ದಿನ ಇನ್ನು ಸೇಂಟ್ ಮೇರಿ ಐಲ್ಯಾಂಡ್ಗೆ ಹೋಗಿ ವಾಪಸ್ ಬಂದು ಲಗೇಜ್ ಎತ್ಕೊಂಡು ಟ್ರೈನಲ್ಲಿ ಹೋಗೋದು. ನಾನು ಅನ್ಕೊಂತಾ ಇದೀನಿ ಅಂತ ಹೇಳಿ ಛೀ ತುಂಬ ನಡಿಬೇಕು ಬಸ್ಸಲ್ಲಿ ಹೋಗುತ್ತೆ. ಇದೇ ಬಸ್ ಸ್ಟ್ಯಾಂಡು, ಕೇಳೋಣ ಇಲ್ಲಿ. ರೀಲ್ಸ್ ಮಾಡಕ್ಕೆ ಇವಾಗ ಮಲ್ಪೆ ಬೀಚ್. ಒಂದು ಅಡಿಗೂ ಲೈಫ್ ಸ್ಪ್ಯಾನ್ ಇದೆ ಬುಕ್ಕಿಂಗ್ ಟಿಕೆಟ್. ಗಾಡಿ ಸ್ಟಾರ್ಟ್ ಕರ್. ಶಿಪ್ ಹೋಗ್ಬಿಡ್ತದಂತೆ. ಟಿಕೆಟ್ ಈಚ್ಕೊಂಡು ಹೋಗ್ಬೇಕಂತೆ. ಈಸ್ಕೊಬಿಡ್ಬೇಕು ಟಿಕೆಟ್. ಎಷ್ಟು ಚೆನ್ನಾಗಿದೆ.
ಬೋಟ್ ರೆಡಿ ಇದೆಯಂತೆ. ಈಗ ಹೋಗಿ ಟಿಕೆಟ್ ತೊಗೊಂಡು ಬೋಟ್ನ ಹಂಗೆ ಹತ್ತು ಬಿಡೋದೆ. ಅಯ್ಯಪ್ಪ, ಓ ಸಕ್ಕತ್ತಾಗಿದೆ. ನೈಸ್. 400 ರೂಪಾಯಿ ಒಬ್ರಿಗೆ ಟಿಕೆಟ್ ಅಂತೆ. ಜಾಸ್ತಿ ಆಗಿದೆ, 100 ರುಪೀಸ್. 10 ನಿಮಿಷ ಕಾಯ್ಬೇಕಂತೆ. 20 ಮಿನಿಟ್ಸ್ ಹೋಗೋಕ್ಕೆ, 20 ಮಿನಿಟ್ಸ್ ಬರೋಕ್ಕೆ, 1 ಅವರ್ ಸ್ಪೆಂಡಿಂಗ್ ಟೈಮ್. ಇದಿಷ್ಟು ಅವ್ರಿಗೆ ಕೊಟ್ಟು ನೀಡಿದಂಥ ಮಾಹಿತಿ ನಾನು ನಿಮಗೆ ಕೊಡ್ತೇನೆ. ನಿಮಗೆ ಮಾಹಿತಿ ನಮ್ಮ ಗೆಳೆಯ ಬಾಂಧವರಿಗೆ ಬರೋದಕ್ಕೆ ಸಾಕಾಗಿದೆ. ಏನು ಮಾಡಿದೆ ಸ್ಟೈಲಿಶ್ ಆಗಿ ಈ ರೇಂಜ್ ಸ್ಟೈಲಿಶ್ ಆಗಿ ನಾವು ವೆಲ್ಕಮ್. ಒನ್ ಅವರ್ ಗ್ಯಾಪ್ ಕೊಡ್ತಾರೆ. 1 ಅವರ್ ರೋಮ್ ಮಾಡಬೇಕು. ರೋಮ್ ಮಾಡಿಬಿಟ್ಟು ಹೋಗ್ಬೇಕು ಅದೇ ಜಾಗ. ಬಟ್ ಚೆನ್ನಾಗಿದೆ. ನೈಸ್. ಬೇರೆ ಕಡೆ ಬಿಸಾಕಬಾರ್ದು. ಆಟೋ ಅಲ್ಲಿ 15 ರೀಲ್ಸ್ ಮಾಡೋದು ಬಂದ್ರು. ಪ್ರತಿಯೊಂದು ಸಣ್ಣ ಸಂಗತಿ ನಿಧಿಯಾಗಿ ಇಟ್ಟುಕೊಳ್ಳಲೇ ನಗುವೆ ನನ್ನ ಉತ್ತರ ನನಗಂತೂ ಬೇಡ ಎಚ್ಚರ.
ಆಯಿತು, ನಾನು ಅವಾಗ ಬಂದಾಗ ಅದೇ ಕೆಲಸ, ಆಯ್ಕೊಳ್ಳೋ ಕೆಲಸ. ಚೆನ್ನಾಗಿತ್ತಲ್ಲ ಲೊಕೇಶನ್ ಎಸ್ ಇದು. ಎಸ್. ತುಂಬ ಬಿಸಿಲು ಆದರೆ ಸ್ಯಾಮ್ಸಂಗ್ ಎತ್ಕೊಂಡು ಝೂಮ್ ಮಾಡು ಪ್ಲೀಸ್. ಇಲ್ಲೇ ಒಂದೇ ಸಲ ಕುತ್ಕೊಂಡು ಆಗೋಯ್ತು ಎಲ್ಲ. ರೈಲ್ವೆ ಸ್ಟೇಷನ್ ರೀಚ್ಡು ಸೇಫ್ಲಿ. ಇನ್ನೇನಿದ್ರು ಟ್ರೈನ್ ಬಂದಂಗೆ, ಟ್ರೈನ್ ಹತ್ತಿನೊಂದು 20 ನಿಮಿಷದಲ್ಲಿ ಟ್ರೈನು ಹತ್ಕೊಂಡು ಹೋಗೋದೆ. ಬಾಯ್. ಆಡೋ ಖುಷಿ ಪ್ಲೀಸ್, ನಾನು ಜಾಯ್ನ್ ಆಗ್ತೀನಿ. ಹೊರಟು ಹೋಗುವ ಜಾಗದ ಅರಿವಿರಲಿಲ್ಲ, ಹೊಡೆದ ಹಿಡಿದ ಕೆಲಸ ಬಿಟ್ಟು ಬರಲಿಲ್ಲ. ಯಾರಲ್ಲೇ ನಿಂತಲೇ ಗುಂಪು ಕಟ್ಕೊಂಡು ಬರೋದಿಲ್ಲ. ಬಾರಲೇ ಸ್ವಲ್ಪ ಹುಷಾರಲ್ಲೇ ಸಿಕ್ಕಾಕೊಂಡ್ರೆ ಗ್ಯಾಂಗ್ಸ್ಟರ್ ಎಲ್ಲ ಮನುಷ್ಯರು ರಾಕಿಂಗ್ ಸ್ಟಾರ್ ಅಲ್ಲೇ. ಬಾಯ್. ಗ್ರೆನೇಡರ್ ಅವನು ಒಂದರಿಗೆ ಏರಿಯಾ ಒಂದೇ ಲೋಕಲ್ ರೋಡ್. ಸರಿ ಸುಮಾರು 100 GB ಇದೆ ಇವಾಗ. ಅದನ್ನೆಲ್ಲ ಸರಿ ಕೂತ್ಕೊಂಡು ಈ 3 ದಿನ ಬೇಕು. 3 ದಿನ ಸಿಕ್ ಲೀವ್ ಹಾಕ್ಬೇಕು ನಾನೀಗ. 4 ದಿನ ಸೂಪರಾಗಿತ್ತು. ಲೋಕಲ್ ಬಾಯ್. ಇನ್ನೇನಿದೆ ನೆಕ್ಸ್ಟ್ ವರ್ಷ ನವಂಬರ್ಗೆ. தளபதி